ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋ ವಿಷಯ ಬಂದು ನನ್ನ ಭಾವನೆಗಳ ಬಗ್ಗೆ. ಅಂದರೆ ನನ್ನ ಚಿಕ್ಕದಿನಿಂದ ಹಿಡಿದು ಇಲ್ಲಿವರೆಗಿನ ನನ್ನ ಭಾವನೆಗಳ ಬಗ್ಗೆ ಹೇಳ್ಕೊತೀನಿ. ನನ್ನ ದುಃಖ ಮತ್ತು ನನ್ನ ಸಂತೋಷ ಅನ್ನೋ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಹೇಗಿದ್ದೆ ಹೈಸ್ಕೂಲ್ ಲೆವೆಲಲ್ಲಿ, ನಾನು ಹೇಗಿದ್ದೆ ಅಂದರೆ ಯಾವಾಗಲೂ ಅಳ್ತಾ ಇರೋದು, ಅಳುಮುಂಜಿ. ಏನಂದರೆ ಅದು ನಮ್ಮ ಅಮ್ಮನಿಂದ ಬಂದಿತ್ತು ಏನೋ, ಅವರು ಯಾವಾಗಲೂ ಅಳೋರು. ಅದೇ ಥರ ಕ್ಯಾರೆಕ್ಟರ್ ನನ್ನದು ಆಗಿತ್ತು. ತುಂಬ ಸೈಲೆಂಟ್ರು, ಇಂಟ್ರೋವರ್ಟ್. ಅವರು ಸೈಲೆಂಟ್ ಇರಲಿಲ್ಲ, ಇಂಟ್ರೋವರ್ಟು ಇರಲಿಲ್ಲ, ಅಂದ್ರೆ ಅಳೋದು, ಯಾವಾಗಲೂ ಅಳೋದು, ಏನೋ ದುಃಖ ನೆನೆಸ್ಕೊಂಡು ಅಳುತ್ತಾನೇ ಇರೋದು, ಅಳೋದು ಅವ್ರ ಕ್ಯಾರೆಕ್ಟರ್ ಆಗಿತ್ತು. ಹಾಗೆ ನಂದು ಹಂಗೆ ಆಗಿತ್ತು. ಸ್ಕೂಲ್ ಲೈಫಲ್ಲಿ ತುಂಬ ಅಳೋದು. ಯಾವ್ದಾರು ಒಂಟಿ ಬಸ್ ಸಿಕ್ಕಿದ್ರೆ, ಯಾವ್ದಾರು ಒಂದು ಬಸ್ಸು ಖಾಲಿ ಬಸ್ ಸಿಕ್ಕಿದ್ರೆ ಅದು ಲೇಟಾಗಿ ಹೊರಡುತ್ತೆ ನಮ್ಮ ಮನೆಗೆ ಅಂತ ಏನಾರು ಅನ್ಸಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋದು. 1 ಅವರ್ ಅರ್ಧ ಅವರ್ ಎಷ್ಟು ಲೇಟಾಗಿ ಹೊರಡುತ್ತೋ ಅದೇ ನನಗೆ ಖುಷಿ. ಒಂಟಿಯಾಗಿ ಕೂತ್ಕೊಳ್ಳೋದೇ ನನಗೊಂದು ಖುಷಿಯಾಗಿತ್ತು. ಕೂತ್ಕೊಂಡು ಅಳೋದು, ಮನೆಗೆ ಹೋಗೋಕ್ಕೆ ಇಷ್ಟೆಲ್ಲ ಲೇಟಾಗಿ ಹೋಗೋದು. ಆಗ ಏನಿತ್ತು ರೀಸನ್ ಅಂತ ಗೊತ್ತಿಲ್ಲ, ಯಾವಾಗಲೂ ಹತ್ಕೊಂಡು ಕೂತ್ಕೋತಾ ಇದ್ದೆ. ಒಂದು ರೀಸನ್ ಅಂದರೆ ಅದು ಪೇರೆಂಟ್ಸ್ ಪಾರ್ಶಿಯಾಲಿಟಿ ಮಾಡ್ತಿದ್ರು ಅನ್ನೋದೊಂದು ಗೊತ್ತು. ಅದು ಬಿಟ್ಟರೆ ಬೇರೆ ರೀಸನೇ ಗೊತ್ತಿಲ್ಲ ನನಗೆ ಏನಕ್ಕೆ ಕಳ್ತಿದ್ದೆ ಅಂತ. ಆಮೇಲೆ ನನ್ನ ಬಗ್ಗೆ ನನಗೆ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಗೋಯ್ತು. SLC ಆಯ್ತಿದ್ದಂಗೆ ಹೈಸ್ಕೂಲ್ ಲೆವೆಲ್ ಮೀರ್ತಿದ್ದಂಗೆ ನನ್ನ ಕಂಡ್ರೆ ನನಗೇನಿದು ನನ್ನ ಕ್ಯಾರೆಕ್ಟರ್ ಈ ಥರ ಇದೆ, ಇಲ್ಲ ನಾನು ಈ ಥರ ಇದ್ದರೆ ಆದರೆ ಜನಗಳ ಮುಂದೆ ಈ ಥರ ಎಲ್ಲ ಅಳುಮುಂಜಿ ಮುಖ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಂಡ್ರೆ, ಅಂದರೆ ಏನೋ ಒಂದು ಸಣ್ಣ ವಿಷಯ ಬಂದರೆ ಸಾಕು ಕುಸುಕ್ಕಂತ ಅಳು ಬಂದ್ಬಿಡೋದು. ಅದನ್ನ ನೆನೆಸ್ಕೊಂಡು ನನಗೆ ಬೇಜಾರಾಗಿರೋದು. ನಾನು ಈ ಥರ ಇರಬಾರ್ದು, ನಾನು ಈ ಥರ ಇದ್ದರೆ ಚೆನ್ನಾಗಿರಲ್ಲ, ಜನಗಳ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ. ನನಗೆ ಈ ಥರ ಎಲ್ಲ ಇದ್ದರೆ ನನ್ನ ಮರ್ಯಾದೆ ಹೋಗುತ್ತೆ. ಯಾವಾಗಲೂ ಅಳ್ತಾ ಕೂತ್ಕೊಂಡ್ರೆ ಅದು ಲಕ್ಷಣ ಅಲ್ಲ, ಇರಬಾರ್ದು ಈ ಥರ ನನ್ನ ಮನಸ್ಸಿಗೆ ತೊಗೊಂಡೆ ನಾನು. ಆಗ ನನಗೆ ಆ ಟೈಮಲ್ಲಿ ಸ್ವಲ್ಪ ದಿನ ತೊಗೊಂಡೆ ನಾನು ಅದನ್ನು. ಯಾವುದೋ ಒಂದು ದುಃಖ ಬರ್ತಾ ಇದೆ ಅಂತಂದರೆ ಸ್ಟಾಪ್ ಅಂತ ಹೇಳ್ಕೊಡೋದು, ನನ್ನ ಬ್ರೈನ್ಗೆ ಸ್ಟಾಪ್ ಅಂತ ಹೇಳೋದು, ಆ ವಿಷಯನ ಮರೆಯೋಕ್ಕೆ ಪ್ರಯತ್ನ ಮಾಡೋದು. ಅಂದರೆ ಪ್ರತಿ ಕ್ಷಣ ಆ ದುಃಖ ಏನೋ ಬರ್ತಿದೆ ಅಂದಾಗ ಅದು ನನ್ನ ಮನಸ್ಸಿಗೆ ಸ್ಟಾಪ್ ಮಾಡುವೆ ನಾನು. ಆ ಥರ ಸ್ಟಾಪ್ ಮಾಡಿ ಏನಾಯಿತು, ಆ ದುಃಖದ ವಿಚಾರಗಳು ಮನಸ್ಸಿಗೆ ತುಂಬೋದು ಕಡಿಮೆ ಆಯಿತು. ಹಂಗಾಗಿ ನಾನು ಅಳೋದನ್ನು ಸ್ವಲ್ಪ ಕಡಿಮೆ ಆಗೋಯ್ತು. ಆ ಟೈಮಲ್ಲಿ ಗೊತ್ತಾಯ್ತು ನನಗೆ, ನನ್ನ ಮನಸ್ಸನ್ನ ನಾನು ಹೇಗೆ ಇಟ್ಕೋಬೇಕು, ನನ್ನ ಬ್ರೈನ್ನ ನಾನು ಹೇಗೆ ಇಟ್ಕೋಬೇಕು, ನನ್ನ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. SLC ಟೈಮಲ್ಲಿ ನನಗೆ ಆ ಥರ ಅನ್ನಿಸ್ತು. ಅವಾಗಿಂದ ಒಂದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇತ್ತಷ್ಟೇ. ಆ ನಂತರ ಕಾಲೇಜ್ಗೆ ಹೋಗ್ತಿದ್ದಂಗೆ ಫುಲ್ ಚೇಂಜ್ ಆಯಿತು. ಕಾಲೇಜ್ ವಾತಾವರಣ ನನ್ನನ್ನು ಚೇಂಜ್ ಮಾಡ್ತು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನನ್ನ ಕ್ಯಾರೆಕ್ಟರ್ ನಾನೇ ಚೇಂಜ್ ಮಾಡಿಕೊಂಡೆ. ನನ್ನ ಮನಸ್ಸನ್ನ ಆ ಥರ ಚೇಂಜ್ ಮಾಡಿಕೊಂಡೆ ನಾನು. ಕಾಲೇಜ್ಗೆ ಹೋಗ್ತಿದ್ದಂಗೆ ಈ SLCಗಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ಇದ್ದಂಥ ನನಗೂ, ಕಾಲೇಜ್ಗೆ ಹೋದಂಥ ನನಗೂ ನೋಡಿದವ್ರು ಹೇಳ್ಬೋದು, ಇವಳು ಈ ಥರ ಇದ್ದವಳು ಈ ಥರನ ಅಂತ. ಆದರೆ ಯಾರು ಗುರುತಿಸ್ತಿದ್ರೋ ಇಲ್ವೋ, ಅದನ್ನು ನನ್ನ ಕ್ಯಾರೆಕ್ಟರ್ ನನ್ನನ್ನು ನೋಡಿ ನನಗೆ ಹಂಗೆ ಅನ್ನಿಸ್ತು. ಅದು ಈಗ ಇಷ್ಟು ಚೇಂಜ್ ಆಗಿದ್ದೀನಲ್ಲ ನಾನು. ಪ್ರತಿ ಮಾತಕ್ಕೂ ನಗು, ಸಂತೋಷ, ಖುಷಿ, ಯಾವಾಗಲೂ ಮುಖದಲ್ಲಿ ನಗು. ಕಾಲೇಜ್ಗೆ ಹೋಗ್ತಿದ್ದಂಗೆ ಮುಖದಲ್ಲಿ ನಗು. ನನ್ನನ್ನು ನಾನು ಆ ಥರ ಚೇಂಜ್ ಮಾಡ್ಕೊಂಡಿದ್ದೆ. ಅಲ್ಲಿ ಸ್ಕೂಲ್ ಲೈಫಲ್ಲಿ ದುಃಖ ಆಯಿತು, ಕಷ್ಟ ಆಯಿತು, ಇಲ್ಲಿ ಖುಷಿ ಇದ್ದೆ ಅಂತಲ್ಲ, ನಾನು ಆ ಥರ ಚೇಂಜ್ ಮಾಡ್ಕೊಂಡಿದ್ದೆ. ಕಾಲೇಜ್ಗೆ ಹೋಗೋಷ್ಟರಲ್ಲಿ ನನ್ನ ಮೈಂಡನ್ನ ಹಂಗೆ ಚೇಂಜ್ ಮಾಡಿಕೊಂಡೆ ನಾನು. ಸದಾ ಬರ್ತಿದ್ದಂಥ ದುಃಖಗಳನ್ನ ಮನಸ್ಸಲ್ಲಿ ಸ್ಟಾಪ್ ಮಾಡಿ ಆ ವಿಷಯಗಳನ್ನ ಬ್ರೈನಲ್ಲಿ ಯೋಚನೆ ಮಾಡೋಕ್ಕೆ ಬಿಡ್ದಂಗೆ ಬ್ರೈನಲ್ಲಿ ಸ್ಟಾಪ್ ಮಾಡಿ ನನ್ನನ್ನು ಕಂಟ್ರೋಲ್ ಮಾಡಿ, ಬ್ರೈನ್ನ ಕಂಟ್ರೋಲ್ ಮಾಡಿ ಆ ಥರ ಚೇಂಜ್ ಮಾಡಿಕೊಂಡೆ. ಕಾಲೇಜ್ಗೆ ಹೋಗೋಷ್ಟರಲ್ಲಿ ಸದಾ ನಗು. ಎಲ್ಲರೂ ಹೇಳೋರು, ಏನು ಯಾವಾಗಲೂ ನಗ್ತಿರ್ತಾಳೆ, ಮಾತು ನಗ್ತಿರ್ತಾಳೆ ಅಂತ. ಆ ಥರ ಚೇಂಜ್ ಆಗೋಗಿತ್ತು ನನ್ನ ಬ್ರೈನ್. ಅದು ಆಮೇಲೆ ಇಲ್ಲಿಗೆ ಬಂದಾಗ ನಮ್ಮ ಅಮ್ಮನೂ ಅದೇ ಥರ ಇದ್ದರು. ಹಾಗೆ ನಮ್ಮ ಅಮ್ಮನಿಗೂ ಸ್ವಲ್ಪ ಬೈದು ಬಿಡಿಸ್ದೆ. ಅವ್ರನ್ನೂ ಯಾವಾಗಲೂ ಅಳ್ತಿರ್ತೀವಿ, ಅಳೋದು ಚೆನ್ನಾಗಿರೋದಿಲ್ಲ, ನೀನೊಬ್ಳಿಗೆ ದುಃಖ ಇರೋದು, ಎಲ್ಲರಿಗೂ ಇರುತ್ತೆ, ಅದೇನು ಅಳ್ತಾ ಇದ್ರೆ ಅದೇನು ಚೆನ್ನಾಗಿರುತ್ತೆ, ಈ ಥರ ಅಳೋದು ನಿಲ್ಲಿಸು, ಏನೋ ಒಂಥರ ಸಖತ್ತಾಗಿ ಬೈದು ಹತ್ತಾಗೆಲ್ಲನೂ ಸ್ಟಾಪ್ ಮಾಡಿಸುವೆ. ಏನಿದೆ ಅಳೋದು, ಹತ್ತಿರ ಸಾಕು ಬೈದು ಬಿಡುವೆ ನಾನು. ಆವಾಗ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಅವರೂ ಚೇಂಜ್ ಆದರು. ಸ್ವಲ್ಪ ತುಂಬ ಅಳೋರು. ಅವಾಗ ನಾನು ಚಿಕ್ಕದ್ರಲ್ಲಿದ್ದಾಗ ಅವ್ರು ತುಂಬ ಅಳೋರು, ಅವರು ಸ್ಟಾಪ್ ಮಾಡೋದು. ಆಮೇಲೆ ಇಲ್ಲಿಗೆ ನಾನು ಅತ್ತೆ ಮನೆಗೆ ಬಂದಾಗಲೂ ಅಷ್ಟೇ, ಅವರು ತುಂಬ ಅಳೋರು, ಮಾತು ಹತ್ತು ಬಿಡೋದು. ಅಂದರೆ ತಪ್ಪು ಅವ್ರು ಮಾಡಿರ್ತಾರೋ ನಾ ಮಾಡಿರ್ತೀನಿ, ಹತ್ತು ಬಿಟ್ಟರೆ ಅವ್ರು ಏನೋ ಸ್ಟ್ರಾಂಗ್, ಅಂದರೆ ಅವ್ರಿಗೆ ನಾವೇ ದುಃಖ ಕೊಟ್ಟಿದ್ದೀವಿ ಅಂತ. ಅವ್ರೇನು ಕೊಟ್ಟರು ನಾನೇನು ಕೊಟ್ಟೆ, ಅವ್ರೇನು ಮಾತಾಡಿದ್ರು ನಾನೇನು ಮಾತಾಡಿದೆ, ಅದೆಲ್ಲ ಬರೋದು. ಅವ್ರಿಗೇನು ಅನ್ಸೋದು ಅಂದರೆ ಅವ್ರು ಅಳ್ತಿದ್ದಾರೆ ಅಂದರೆ ನಾವೇ ಹರ್ಟ್ ಮಾಡಿಬಿಡ್ತೀವಿ, ಅದಕ್ಕೆ ಅಳ್ತಿದ್ದಾರೆ ಅಂತ. ಅವ್ರ ಕಡೆಯಿಂದ ಏನು ತಪ್ಪೇ ಆಗಿಲ್ಲ ಅನ್ನೋ ಥರ. ಅವಾಗ ಅವ್ರಿಗೂ ಬೈದು ಏನು ಅಳೋದ್ರ ಮೂಲಕ ನೀವು ಪ್ರೂವ್ ಮಾಡಿ ತೋರಿಸ್ಬೇಡಿ, ವಿಷಯಗಳನ್ನ ಮಾತಾಡಿ ತೋರಿಸಿ. ನೀವು ಮಾತಾಡಿದ ಸರಿ ತಪ್ಪು ಅನ್ನೋದನ್ನ ಬಾಯಲ್ಲಿ ಹೇಳಿ ತೋರಿಸಿ. ಅದನ್ನ ಹತ್ತು ತೋರಿಸೋಂಥದ್ದು ಏನಿದೆ, ಹತ್ತು ಬಿಟ್ರೆ ಸ್ಟ್ರಾಂಗ್ ಅಂತನ, ಅಂದರೆ ಹತ್ತು ಬಿಟ್ಟರೆ ಅವ್ರಿಗೆ ಹರ್ಟ್ ಆಗಿದೆ, ಅಳ್ದೇದವ್ರಿಗೆ ಏನು ಹರ್ಟ್ ಆಗಿಲ್ಲ ಅಂತ, ಅಥವಾ ಅವ್ರು ತಪ್ಪು ಮಾಡಿದ್ದಾರೆ ಇವ್ರು ತಪ್ಪು ಮಾಡಿಲ್ಲ ಅಂತ ಅರ್ಥನ. ಹಂಗೆ ಬೈದು ಅವ್ರನ್ನೂ ಅರ್ಧ ಸ್ಟಾಪ್ ಮಾಡಿದೆ. ಅಂದರೆ ನಾನು ಬಂದಾಗ ಅವ್ರು ಎಷ್ಟು ಮಾತು ಥಟ್ಟಂತ ಅರ್ತು ಬಿಡೋದು, ಆ ಥರ ಇದ್ದರು. ಅವರು ಚೇಂಜ್ ಆದರು. ಅಂದರೆ ನಾನು ಹೇಳಕ್ಕೆ ಹೊರಡೋದು ಏನಂದರೆ, ನಮ್ಮ ಮನಸ್ಸನ್ನು ನಾವು ಹೇಗೆ ಇಟ್ಕೋತೀವಿ ಆ ಥರ ಬದಲಾಯಿಸ್ಬೋದು. ಅಂದರೆ ಸದಾ ನಾವು ದುಃಖನ ತುಂಬ್ತಾ ಹೋದರೆ ಖಂಡಿತ ನಮ್ಮ ಮುಖದಲ್ಲಿ ಆ ದುಃಖ ಅಥವಾ ಇದು ಏನೋ ಕಾಣಿಸುತ್ತೆ. ನಾವು ಸದಾ ಮನಸ್ಸಿಗೆ ಸಂತೋಷದ ವಿಷಯಗಳನ್ನ ನೆನೆಸ್ಕೊಳ್ತಾ ಇದ್ದರೆ ಅಥವಾ ಕಾಮಿಡಿಗಳನ್ನ ನೆನೆಸ್ಕೊಳ್ತಾ ಇದ್ದರೆ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಕಾಣುತ್ತೆ. ಮುಖದಲ್ಲಿ ಕಾಣ್ತಾ ಇದೆ. ಮುಖದಲ್ಲಿ ಹೇಳಬೇಕು ಅಂದರೆ ಮುಖದ ಮನಸ್ಸು ಅನ್ನೋದು ಮುಖದ ಕನ್ನಡಿ ಅಂತ ಹೇಳ್ತಾರೆ. ಅದು ಸತ್ಯ.
ನಮ್ಮ ಮನಸ್ಸಿಗೆ ನಾವು ಏನು ತುಂಬ್ತಾ ಇದ್ದೀವಿ ಅನ್ನೋದು ಮುಖದಲ್ಲಿ ಕಾಣಿಸುತ್ತೆ. ಹಂಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿದ್ದರೆ ನಾವು ಆದಷ್ಟು ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು, ನಾವು ಚೆನ್ನಾಗಿರಬೇಕು, ನಾವು ಸಂತೋಷವಾಗಿರಬೇಕು ಅನ್ನೋದನ್ನ ಪ್ರಯತ್ನ ಮಾಡಬೇಕು. ಪ್ರಯತ್ನದಿಂದ ಎಲ್ಲ ಸಾಧ್ಯ ಆಗುತ್ತೆ. ಇಷ್ಟೇ ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.